ನಾವು 25 ವರ್ಷದ ಲಾಭಾಂಶ ಘೋಷಣೆ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ನಮ್ಮ ಈ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಗೆ ಹಾಜರಿದ್ದಾರೆ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಹಾಗೂ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್, ತಮಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ MCC ಬ್ಯಾಂಕ್ 24-25ನೇ ಆರ್ಥಿಕ ವರ್ಷದಲ್ಲಿ ವಿಶೇಷ ಲಾಭವನ್ನು ಸಾಧಾರಣ 13 ಕೋಟಿ ಲಾಭವನ್ನು ಈಗಾಗಲೇ ಮಾಡಿ ಒಂದು ನಮ್ಮ ಬ್ಯಾಂಕಿನ ಚರಿತ್ರೆಯಲ್ಲೇ ಒಂದು ದಾಖಲೆಯನ್ನು ರಚಿಸಿದೆ. ನಮ್ಮ ಬ್ಯಾಂಕು, ನಮ್ಮ ಆಡಳಿತ ಮಂಡಳಿ 2018ರಲ್ಲಿ ನಾವು ಆಡಳಿತಕ್ಕೆ ಚುಕ್ಕಾಣಿ ಹಿಡಿದ ವರ್ಷದಿಂದ ನಮ್ಮ ಬ್ಯಾಂಕಿನ ಟರ್ನೋವರ್ ಸುಮಾರು 503 ಕೋಟಿ ಇತ್ತು 2018ರಲ್ಲಿ. ಈ ವರ್ಷ 2024-25ನೇ ವರ್ಷಕ್ಕೆ 1240 ಕೋಟಿ ತಲುಪಿದೆ. ಇದು ವಿಶೇಷ ಒಂದು ಸಾಧನೆ. ಕಳೆದ 5 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಾಧನೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಕಳೆದ 6 ವರ್ಷದಲ್ಲಿ 750 ಕೋಟಿ ಟರ್ನೋವರನ್ನು ಮಾಡಿ ತೋರಿಸಿದೆ. ವಿಶೇಷವಾಗಿ ನಮ್ಮ ಬ್ಯಾಂಕು ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಳೆದ ವರ್ಷದಲ್ಲಿ ನಮ್ಮ ಈ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ವಿಸ್ತರಿಸಲಾಗಿದೆ ಮತ್ತು ಇದಕ್ಕೆ ಅನುಮತಿಯನ್ನು ಪಡೆದು ನಮ್ಮ ಬ್ಯಾಂಕು ಈಗ ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್ ಆಗಿ ನಾವು ಕಾರ್ಯನಿರ್ವಹಿಸುತ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕಲ್ಲಿ NRI ಸೇವೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮದು 2ನೇ ಬ್ಯಾಂಕ್. NRI ಸೇವೆ ಫೆಸಿಲಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಇರುವುದು ಕರ್ನಾಟಕದಲ್ಲಿ 2ನೇ ಬ್ಯಾಂಕ್. ಅದು ನಮ್ಮದು 2ನೇ ಬ್ಯಾಂಕ್ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಮ್ಮ 24-25 ಆರ್ಥಿಕ ವರ್ಷದಲ್ಲಿ 13 ಕೋಟಿ ಸಾಧನೆ ಪ್ರಾಫಿಟನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ಈ ಕಳೆದ ವರ್ಷದಲ್ಲಿ ನಾವು ಸಾಧನೆ ಮಾಡಿದ್ದೇವೆ. ಲೋನ್ ಡೆಪಾಸಿಟಲ್ಲಿ ಸಾಧಾರಣ ನಮ್ಮದು ಡೆಪಾಸಿಟಲ್ಲಿ ಸಾಧಾರಣ 10%, 10ರಿಂದ 11% ನಾವು ಸಾಧನೆಯನ್ನು ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕಿಂತ. ಹಾಗೂ ನಮ್ಮದು ನೆಟ್ ವರ್ತಲ್ಲಿ ಸಾಧಾರಣ 15% ಗ್ರೋತ್ ಆಗಿದೆ. ಕ್ಯಾಪಿಟಲ್ ರಿಸ್ಕ್ ವೆಯ್ಟ್ ರೇಷಿಯೋ ಅಂತ ನಮ್ಮ ಬ್ಯಾಂಕಿನ ಫಿನಾನ್ಷಿಯಲ್ ಅದು ಹೆಲ್ತನ್ನು ತೋರಿಸುವಂಥ ಒಂದು ಪ್ಯಾರಾಮೀಟರ್, ಅದು RBIದು ನಾರ್ಮ್ಸು 9%ಗಿಂತ ಮೇಲೆ ಇರಬಹುದು. ನಮ್ಮದು 22%ಗಿಂತ ಜಾಸ್ತಿ ನಮ್ಮದು ಕ್ಯಾಪಿಟಲ್ ರಿಸ್ಕ್ ವೆಯ್ಟ್ ರೇಷಿಯೋ ನಮ್ಮದು ಇದೆ. ಆದ್ದರಿಂದ ನಮ್ಮದು ಬ್ಯಾಂಕು ಒಂದು ಇಲ್ಲ ಫೈನಾನ್ಷಿಯಲ್ ಹೆಲ್ತಲ್ಲಿ ವಿಶೇಷವಾಗಿ RBIದು ಎಲ್ಲ ಮಾನದಂಡಗಳನ್ನು ನಾವು ಪಾಲಿಸುತ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಏನು ಪ್ಯಾರಾಮೀಟರ್ಸ್ ಉಂಟು, ಬ್ಯಾಂಕು ಸದೃಢವಾಗಿ ಬೆಳೆಯಬೇಕಾದ್ರೆ ಅದನ್ನೆಲ್ಲ ನಾವು ಮಾಡಿ ತೋರಿಸಿದ್ದೇವೆ ಕಳೆದ 5 ವರ್ಷದಿಂದ. ಆದ್ದರಿಂದ ನಮ್ಮ ಬ್ಯಾಂಕ್ ಕಸ್ಟಮರ್ಗೆ ಇನ್ನಷ್ಟು ಸೇವೆಯನ್ನು ಕೊಡಲು ನಾವು ವಿಶೇಷ ಕಾಳಜಿಯನ್ನು ನಮ್ಮದು ಆಡಳಿತ ಮಂಡಳಿ, ನಮ್ಮ ಸಿಬ್ಬಂದಿಗಳು ವಹಿಸ್ತಾ ಇದೆ. ನಮಗೆ ಟೆಕ್ನಾಲಜಿ ಅಪ್ಗ್ರೇಷನ್, ಆಧುನಿಕ ತಂತ್ರಜ್ಞಾನ ಅಪ್ಗ್ರೇಷನ್ ನಾವೆಲ್ಲ ಮಾಡಿದ್ದೇವೆ. ಏನು ಬ್ಯಾಂಕ್ಗಳು ಸೈಬರ್ ಸೆಕ್ಯೂರಿಟಿಗೆ ಈಗ ಮಹತ್ವವನ್ನು ಕೊಡ್ತಾ ಇದೆ. ಎಲ್ಲ ಕಡೆ ನಾವು ನೋಡ್ತೇವೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಲ್ಲ ಮಾನದಂಡಗಳನ್ನು ಪೂರೈಸಿ ನಾವು ಒಂದು ಹೆಲ್ತ್ ಆಗಿ ನಮ್ಮ ಏನು ಆಡಿಟ್ ಉಂಟು, IS ಆಡಿಟ್, ಅವರು ಸಹ ನಮಗೆ ಒಳ್ಳೆಯ ಒಂದು ಒಳ್ಳೆಯ ಮಾರ್ಕ್ಸ್ ಅನ್ನು ಸಹ ಕೊಟ್ಟು ನಮ್ದೊಂದು ಒಳ್ಳೆಯ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯಲ್ಲಿ ಸಹ ನಾವು ಒಳ್ಳೆಯ ಒಂದು ಸಾಧನೆಯನ್ನು ಸಹ ಮಾಡಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಮ್ಮ ಕಳೆದ ವರ್ಷದಲ್ಲಿ ಸುಮಾರು ವರ್ಷದಿಂದ ನಾವು ನಮ್ಮದು ಪ್ರಾಫಿಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗೂ ವಿಶೇಷ ಸಾಧನೆ ಅಂತ ಹೇಳಿದರೆ NP ನಾನ್ ಪರ್ಫಾರ್ಮಿಂಗ್ ಅಸೆಟ್ 1.30 ಉಂಟು. RBIದು ನಾರ್ಮ್ಸು 6% ಬಿಲೋ ಇರಬೇಕು. ನಮ್ಮದು ಅದಕ್ಕಿಂತ ಒಳ್ಳೆಯದಾಗಿ ಕಳೆದ ವರ್ಷ ಸಹ ಸಾಧಾರಣ 1.30 ಇತ್ತು. ಈ ವರ್ಷ ಸಹ 1.30 ಇತ್ತು. ನಮ್ಮದು ಮುಂದಿನ ಯೋಜನೆಗಳು ನಮಗೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ 2002ರಿಂದ ನಮ್ಮ MCC ಬ್ಯಾಂಕಿಗೆ 16 ಶಾಖೆ ಇತ್ತು. ಕಳೆದ ವರ್ಷ ತನಕ 16 ಶಾಖೆ ಇತ್ತು. ಕಳೆದ ವರ್ಷದಿಂದ ನಾವು 16ನೇ ಶಾಖೆ ಬ್ರಹ್ಮಾವರದಲ್ಲಿ ಮಾಡಿದ್ದೇವೆ. ಆ ಶಾಖೆ 1 ಕೋಟಿ ಒಂದೇ ವರ್ಷದಲ್ಲಿ 11 ಕೋಟಿ ಟರ್ನೋವರ್ ಅನ್ನು ನಾವು ಮಾಡಿ ತೋರಿಸಿದ್ದೇವೆ ಒಂದೇ ವರ್ಷದಲ್ಲಿ. ನಂತರ 17ನೇ ಶಾಖೆ ಬೆಳ್ತಂಗಡಿಯಲ್ಲಿ ನಾವು ಕಳೆದ ನವೆಂಬರ್ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ. 19ನೇ ಶಾಖೆ ಕಳೆದ ತಿಂಗಳಲ್ಲಿ ಬೆಳ್ಮಾನ್ ಪರಿಸರದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ.
ಈಗ ಈ ವರ್ಷದಲ್ಲಿ ನಮಗೆ 20ನೇ ಶಾಖೆ ಉಡುಪಿ ಬೈಂದೂರು ಶಾಖೆ 20ನೇ ಶಾಖೆ ನಾವು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಇವಾಗಲೇ RBI ನಿಂದ ಪರವಾನಗಿ ಸಿಕ್ಕಿದೆ. ಜೂನ್ ಅಂತ್ಯದ ಒಳಗೆ ನಾವು ಇದನ್ನು 20ನೇ ಶಾಖೆ ಬೈಂದೂರಿನಲ್ಲಿ ಉದ್ಘಾಟನೆ ಮಾಡುತ್ತೇವೆ. ನಂತರ ನಾವು ಕುಲಶೇಖರ ಎಕ್ಸಿಸ್ಟಿಂಗ್ ಇದ್ದ ಶಾಖೆಯನ್ನು, ಈಗ ರೆಂಟೆಡ್ ಪ್ರೆಮಿಸಸ್ ಇರುವುದು, ನಾವು ಅದನ್ನು ನೆಕ್ಸ್ಟ್ ಹತ್ತಿರದಲ್ಲಿ ಕುಲಶೇಖರದಲ್ಲಿ ಸ್ಪೆಕ್ಟ್ರಮ್ ಬಿಲ್ಡಿಂಗ್ ನಿಯರ್ KFC ಅಲ್ಲಿ ನಾವು ಓನರ್ಶಿಪ್ ಆಗಿ ನಮ್ಮ ಸ್ವಂತ ಓನರ್ಶಿಪ್ ಕಟ್ಟಡಕ್ಕೆ ನಾವು ಜುಲೈ ಅಂತ್ಯದೊಳಗೆ ನಾವು ಸ್ಥಳಾಂತರವನ್ನು ಸಹ ಮಾಡಲಿಕ್ಕೆ ಇದ್ದೇವೆ. ಆದ್ದರಿಂದ ಈ ಎಲ್ಲ ನಮ್ಮದು ಮುಂದಿನ ಕಾರ್ಯಗಳು ಮುಂದಿನ ವರ್ಷದಲ್ಲಿ ನಮ್ಮದು ವಿಶೇಷ ನಾವು ಕಾರ್ಯಕ್ರಮ ಮಾಡಿ ನಮ್ಮ ಕಸ್ಟಮರ್ ಸರ್ವಿಸ್ ಇನ್ನೂ ಸಹ ಒಳ್ಳೆಯದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ನಮ್ಮದು UPI ಗೂಗಲ್ ಪೇ ಇದನ್ನು ನಾವು ಇವಾಗಲೇ ಇದರ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ಸಹ ಒಂದು 2-3 ತಿಂಗಳಲ್ಲಿ ನಾವು ನಮ್ಮ ಕಸ್ಟಮರ್ಗೆ ಸಮರ್ಪಿಸಲಿಕ್ಕೆ ನಾವು ಸಹ ತಯಾರಾಗಿದ್ದೇವೆ ಅಂತ ಹೇಳುತ್ತಾ, ವಿಶೇಷ ಈ ಸಾಧನೆ ಮಾಡಲಿಕ್ಕೆ ನಮಗೆ ಕಾರಣಕರ್ತರಾದ ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರು, ಶೇರ್ ಹೋಲ್ಡರ್ಸ್ ಇರ್ಬೋದು, ಮತ್ತು ವಿಶೇಷವಾಗಿ ಇದನ್ನು ಸಾಧನೆ ಮಾಡಲಿಕ್ಕೆ ಗ್ರಾಹಕರಿಗೆ ಮುಟ್ಲಿಕ್ಕೆ ಸಾಧನೆ ಮಾಡಲಿಕ್ಕೆ ಪ್ರಮುಖರಾದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು, ಟಾಪ್ ಅಫಿಷಿಯಲ್ಸ್ಗಳು, ಜನರಲ್ ಮ್ಯಾನೇಜರ್ನಿಂದ ಹಿಡಿದು ಮ್ಯಾನೇಜರ್ಸ್ಗಳು, ಅಕೌಂಟೆಂಟ್, ಕ್ಲರಿಕಲ್ ಅಟೆಂಡರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ 2018ರಲ್ಲಿ ಅಸ್ತಿತ್ವಕ್ಕೆ ಬಂದು ಈ ಬ್ಯಾಂಕಿನ ಒಂದು ಸಾಧನೆ ಮಾಡಲಿಕ್ಕೆ, ವಿಶೇಷವಾಗಿ ಪ್ರಗತಿ ಮಾಡಲಿಕ್ಕೆ ನಾವು ಹಗಲಿರು ದುಡಿತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಗೆ ಸಹ ನಾನು ಎಲ್ಲ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮ ಬ್ಯಾಂಕಿನ ಪ್ರೊಫೆಷನಲ್ ಡೈರೆಕ್ಟರ್ ಆಗಿರುವ ಸನ್ಮಾನ್ಯ ಶ್ರೀಯುತ CG ಪಿಂಟೂರವರು ಹಾಗೂ ನಮ್ಮ ಸುಶಾಂತ್ ಸೆಲ್ಡನ್ ಅಡ್ವೊಕೇಟ್ ಇವರು ಸಹ ಅವಿರತ ನಮಗೆ ಶ್ರಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಿರುವ ನಮ್ಮ ಡಿಕ್ರೂಸ್ ಸರ್, ಫೆಲಿಕ್ಸ್ ಡಿಕ್ರೂಸ್, ನಮ್ಮದು AP ಮೊಂತೇರೋ ಹಾಗೆ ಶರ್ಮಿಳಾ ಬೆರ್ನಾಡಿಸ್ ಇವರು ಸಹ ನಮಗೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾಗಿ ನಮಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ಐರಿನ್ ಮೇಡಮ್ ಇದ್ದಾರೆ, ಡಾಕ್ಟರ್ ಫ್ರೀಡಾ, ರೋಷನ್ ಅಡ್ವೊಕೇಟ್, ನಮ್ಮ ಜನರಲ್ ಮ್ಯಾನೇಜರ್ ಸುನೀಲ್ ಮಿನೇಜಸ್, ನಮ್ಮ JP ರೊಡ್ರಿಗಸ್ ಡೈರೆಕ್ಟರ್ ಪುತ್ತೂರು ಅವರು, ನಮ್ಮ ಡೇವಿಡ್ ಡಿಸೋಜ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಚೇರ್ಮನ್ ಆಗಿದ್ದಾರೆ. ಹಾಗೆ ನಮ್ಮ ಅನಿಲ್ ಪತ್ರಾವೋ ನಮ್ಮ ಡೈರೆಕ್ಟರ್, AP ಮೊಂತೇರೋ, ಹೆರಾಲ್ಡ್ ಮೊಂತೇರೋ, ಹಾಗೆಯೇ ಡಾಕ್ಟರ್ ಜೆರಾಲ್ಡ್ ಪಿಂಟೋ, ನಂತರ ಮೆಲ್ವಿನ್ ವಾಸ್ ಡೈರೆಕ್ಟರ್, ಹಾಗೂ ನಮ್ಮದು ವಿನ್ಸೆಂಟ್ ಫರ್ಲಾರ್ ಅವರಿದ್ದಾರೆ, ಸುಶಾಂತ್ ಸೆಲ್ಡನ್ ಅವರು ಇದ್ದಾರೆ. ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಡಿಟೇಲ್ ಆಗಿ ನಾವು ನಿಮಗೆ ಇವಾಗಲೇ ನಿಮಗೆ ಹ್ಯಾಂಡ್ ಬುಕ್ ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ಏನಾದರೂ ಇದ್ದರೆ ಈ ನಮ್ಮ ಬ್ಯಾಂಕಿನ ಆರ್ಥಿಕ ವರ್ಷದ ಈ ಫಿನಾನ್ಷಿಯಲ್ಸ್ ಪ್ಯಾರಾಮೀಟರ್ಸ್ ಬಗ್ಗೆ ನಿಮಗೆ ಏನಾದರೂ ಕೇಳಲಿಕ್ಕಿದ್ದರೆ ನೀವು ನಮ್ಮಲ್ಲಿ ಕೇಳಬಹುದು.